ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂಬಾ ಧನ್ಯವಾದಗಳು ಗುರುಗಳೇ, ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ನಾವೇನು ಹೊರಡ್ತೀವಿ? ಆಯ್ತು, ಹೋಗಿ ಬನ್ನಿ. ತಗೊಳ್ಳಿ. ಸಮಾಧಾನ ಆಯ್ತಾ? ಹುಷಾರ್. ಅಲ್ಲ ಕಂದ, ಇಷ್ಟೊಂದು ಡೀಟೇಲ್ ಆಗಿ ಕೇಳ್ಕೊಂಡೆಲ್ಲ, ಏನಾ ಸಮಸ್ಯೆ ಇದೆಯೇನೆ? ಇಲ್ಲ ಅಮ್ಮ, ಸುಮ್ಮನೆ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೆ. ಒಳ್ಳೇದಾಯ್ತು ಬಿಡು, ಈಗ ನಿನ್ ಮನ್ಸ್ಗೆ ಒಂದು ನೆಮ್ಮದಿ ಇರತ್ತೆ. ಸರಿ, ಈಗ ನಿನ್ ಮನೆಗೆ ಹೊಡು. ಗೌತಮ್ ಅವ್ರಿಗೆ ಹುಷಾರಿಲ್ಲ, ನಾನು ಮನೆಗೆ ಹೋಗ್ತೀನಿ. ಸರಿ ಪುಟ, ಕಾಲ್ ಮಾಡಿ. ಹುಷಾರು. ಬಾಯ್. ಆನಂದ್ ಬ್ರೋ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಬಿಗ್ ಬ್ರೋ, ಆರಾಮ? ಫೀಲಿಂಗ್ ಬೆಟರ್ ನಾವು. ಬಿಗ್ ಬ್ರೋ, ಹೊಸ ಪ್ರಾಜೆಕ್ಟ್ ಟೇಕ್ ಓವರ್ ಮಾಡ್ತಾರಲ್ಲ, ಅದ್ರ ರಿಲೇಟೆಡ್ ಇವತ್ತು ಮೀಟಿಂಗ್ ಇತ್ತು. ಲೈಕ್ ನೀವಿಬ್ರು ಅಟೆಂಡ್ ಆಗ್ತೀರಾ ಅಥವಾ? ಜೈ, ಇವತ್ತು ನಾನು ಮತ್ತು ಆನಂದ್ ಇಬ್ಬರು ಆಫೀಸಿಗೆ ಬರ್ತಾ ಇಲ್ಲ, ನೀನೇ ಅಟೆಂಡ್ ಮಾಡಬೇಕು. ಓಕೆ ಫೈನ್. ಆನಂದ್ ಬ್ರೋ, ಪ್ರಾಜೆಕ್ಟ್ ರಿಲೇಟೆಡ್ ಪೇಪರ್ಸ್ ಒಂದ್ಸರಿ ಚೆಕ್ ಮಾಡಿಬಿಡಿ. ಆನಂದ್, ಜೈ ನೋಡು ಎಷ್ಟು ಚೇಂಜ್ ಆಗಿದ್ದಾನೆ ಮದುವೆ ಆದಮೇಲೆ. ಹೆಂಡ್ತಿನೂ ಚೆನ್ನಾಗಿ ನೋಡ್ಕೋತಾ ಇದ್ದಾನಪ್ಪ. ಆದರ್ಶ ದಂಪತಿಗಳಾಗ್ಬಿಟ್ಟಿದ್ದಾರೆ. ಗುಡ್. ಟೈಮ್ ಈಸ್ ದ ಬೆಸ್ಟ್ ಹೀಲರ್ ಅಂತಾರೆ. ಸಮಯ ಎಲ್ಲನೂ ಬದಲಾಯಿಸುತ್ತೆ. ಐ ಆಮ್ ಪ್ರೌಡ್ ಆಫ್ ಯು ಜೈ. ಒಬ್ಬ ಮನುಷ್ಯ ತಪ್ಪನ್ನು ಮಾಡಿ ತಿದ್ದುಕೊಂಡು ಹೇಗೆಲ್ಲ ಬದಲಾಗ್ಬೋದು ಅನ್ನೋದಕ್ಕೆ ಇನ್ನೊಂದು ಗ್ರೇಟ್ ಎಕ್ಸಾಂಪಲ್ ಕಣ. ಹಾಗೇನಿಲ್ಲ ಬ್ರೋ, ಎಲ್ಲ ನಿನ್ನ ಬ್ಲೆಸ್ಸಿಂಗ್ಸೇ. ನೀನು ತೋರಿಸ್ಕೊಟ್ಟಿದ್ದಾರೆ, ಇಲ್ಲಿ ನಡೀತಾ ಇದ್ದೀನಿ ಅಷ್ಟೇ. ಗಿಳಿಯ ಎಲ್ಲ ಸರಿಯಾಗಿದೆ. ಓಕೆ. ಗುಡ್ ಲಕ್. ಸಿ ಬ್ರೋ. ನೋಡಿದೆ ಆನಂದ್, ಜೈ ಮದುವೆ ಆಗಿದ್ದು ಜೆಂಟ್ಲ್ಮ್ಯಾನ್ ಆಗ್ಬಿಟ್ಟಿದ್ದಾನೆ. ಇದು ಇವನ್ ಕ್ಯಾರೆಕ್ಟರ್ ಅಲ್ವಲ್ಲ. ಇವನು ಹೀಗೆ ಕ್ಯಾರೆಕ್ಟರ್ ಬಿಟ್ಟು ಆಚೆ ಬರ್ತಿದ್ದಾನೆ ಅಂದರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತಾನೆ ಲೆಕ್ಕ. ಈಗ ಮನೆಯಲ್ಲಿ ಇಷ್ಟೆಲ್ಲ ಆಗ್ತಿರೋದ್ರ ಹಿಂದೆ ಇವನ ಕೈವಾಡ ಏನಾದರೂ ಇರ್ಬೋದಾ? ಅರೆ, ಯಾಕೆ ಹೊರಗಡೆ ನಿಂತಿದ್ದೀರಾ? ಬನ್ನಿ ಒಳಗೆ. ಬನ್ನಿ ಬನ್ನಿ ಒಳಗೆ, ಬನ್ನಿ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅರೆ ತಾತ, ಹೇಗಿದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಮಲ್ಲಿಗೆ ಮಾತಾಡ್ಸಿದ್ರಾ? ಇರಿ ಕರಿತೀನಿ. ಮಲ್ಲಿ, ಮಲ್ಲಿ ನೋಡು, ತಾತ ಬಂದಿದ್ದಾರೆ. ಬಂದೆ ಅಕ್ಕರೆ. ನೀವು ಕೂತೀರಿ, ನಾನು ಜ್ಯೂಸ್ ತರ್ತೀನಿ. ತಾತ, ಯಾವಾಗ ಬಂದೆ ತಾತ? ಚೆನ್ನಾಗಿದ್ಯಾ? ತಗೊಳ್ಳಿ ತಗೊಳ್ಳಿ. ಕುಡಿ ತಾತ. ಅಯ್ಯೋ, ಯಾನ್ ತಾತ ಬಂದಿದ್ದು? ವಾ, ನೀನ್ ಅರ್ಥ ಮಾತಾಡ್ಬೇಕಾ? ಆ ತಾತ ಹೇಳಿ, ಏನು ಅಲ್ಲಿ
ಮಲ್ಲಿನ ಊರಿಗೆ ಕರ್ಕೊಂಡು ಹೋಗ್ಬೇಕಾ? ಕ್ಷಮಿಸಿ, ನೀವು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮಲ್ಲಿ, ಏನು ಹೇಳ್ತಾ ಇದ್ರು ಅವರು? ಅದು ಈ ಸಲ ಯುಗಾದಿ ಹಬ್ಬ ನನಗೆ ಮೊದಲನೇ ಹಬ್ಬ ಅಲ್ವಾ, ಅದಕ್ಕೆ ನನ್ನ ಮೊಮ್ಮಗಳನ್ನ ಅವಳ ಗಂಡನ್ನ ನಮ್ಮ ಊರಿಗೆ ಕಳಿಸ್ಕೊಡಿ ಹಬ್ಬಕ್ಕೆ ಅಂತ ಕರೆಯಕ್ಕೆ ಬಂದವ್ರೆ. ಓ ಹಾಗ, ನಿಮ್ಮ ಮೊಮ್ಮಗಳನ್ನ ಅವಳ ಗಂಡನ್ನ ನೀವು ಧಾರಾಳವಾಗಿ ಊರಿಗೆ ಕರ್ಕೊಂಡು ಹೋಗ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಮಲ್ಲಿ, ಜಯದೇವ್ಗೆ ನಾನು ಹೇಳಿದೆ ಅಂತೇಳು. ಅವ್ನು ಬಂದ್ಮೇಲೆ ನಾನು ನೋಡೋಕೆ ಹೇಳು, ನಾನು ಒಂದ್ಸತಿ ಮಾತಾಡ್ತೀನಿ. ಸರಿ. ಅಂದ್ರೆ ಈ ಸಲ ಜಯದೇವ್ ಬ್ರೋಗೆ ಹಬ್ಬ ಹಳ್ಳಿಯಲ್ಲೇ ಅಂದಂಗಾಯ್ತು. ಅಲ್ಲ, ಹಳ್ಳಿಯಲ್ಲಿ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ಲ. ಆಕ್ಚುಲಿ ಜಯದೇವ್ ಬ್ರೋ ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡ್ತಾನೆ. ಚಿಕ್ಕಕ್ಕೆ ಸಿಕ್ಕಿದ್ದ ಚಾನ್ಸು ಅಂತ ಹಬ್ಬ ಅಂತ ಹಣ್ಣಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ತಿಕ್ಕಿ ತೊಳೆದು ಒಣಗಾಕ್ಬಿಡಿ. ಏಯ್, ಏನು ಹೇಳ್ತಾ ಇದೆಯಾ? ತೊಳೆದು ಒಣಗಾಕ್ಬಿಡ್ಬೇಕಾ? ಅದೇ ಬಿಗ್ ಬ್ರೋ, ಚೆನ್ನಾಗಿ ಮಸಾಜ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನೀನು ನಿನ್ನ ಕನ್ನಡನೋ ಆ ದೇವರೇ ಕಾಪಾಡ್ಬೇಕಣ್ಣ. ನೀವು ಯಾಕೆ ಕೈ ಮುಗಿತಾ ಇದ್ದೀರಾ? ಅದು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನೀವು ಒಪ್ಪಿಗೆ ಕೊಟ್ರಲ್ಲ, ಅದಕ್ಕೆ. ನೋಡಿ, ನೀವು ಕೈ ಮುಗಿಬಾರ್ದು, ದೊಡ್ಡವರು ಆಶೀರ್ವಾದ ಮಾಡಬೇಕು, ಆಯ್ತಾ? ನಾನು ಹೋಗ್ಬಿಟ್ಟು ಬರ್ತೀನಿ, ಬನ್ನಿ. ಗೌತಮ್ ಅವ್ರೆ, ನೀವ್ ಯಾಕೆ ಕೆಳಗೆ ಬರಕ್ ಹೋದ್ರಿ? ನಿಮಗೆ ಮೈ ಹುಷಾರಿಲ್ಲ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ? ನಡೀರಿ, ರೆಸ್ಟ್ ಮಾಡಿ. ಬಿಗ್ ಬ್ರೋ, ನಿಂಗೆ ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಕೇರ್ ತಗೋಬೇಕು ತಾನೆ. ಅದಕ್ಕೆ ಫಸ್ಟು ಅಣ್ಣನ್ನ ಕರ್ಕೊಂಡೋಗಿ. ಅವನು ನಾವು ಯಾರು ಹೇಳಿದ್ರು ಕೇಳೋದ, ನೀವು ಹೇಳಿದ್ರೆ ಮಾತ್ರ ಕೇಳೋದು. ನೀವಂತ ಅವನಿಗೆ ರಿಂಗ್ ಮಾಸ್ಟರ್ ಇದ್ದಂಗೆ. ಲೇ, ನಿನ್ನೆ ಮೊನ್ನೆ ಹುಡ್ತವನು, ನನ್ನ ಬಗ್ಗೆನೇ ಕಮೆಂಟ್ ಮಾಡ್ತೀಯಾ? ಹೋಗ ಸುಮ್ಮನೆ. ಸರಿ ಬ್ರೋ, ಐಲ್ ಗೋ, ಯು ಗೈಸ್ ಕ್ಯಾರಿ ಆನ್. ಬೈ ಬಾಯ್. ಹೌದು, ಇಷ್ಟೋ ತನಕ ನೀವು ಕಾಣಿಸ್ಲಿಲ್ಲ, ಎಲ್ಲಿ ಹೋಗಿದ್ರೆ? ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮನ ಮನೆಗ? ಹಾ. ಯಾಕೆ, ಏನು ಸಮಾಚಾರ ದಿಢೀರಂತ? ಹಾಗೆ ಸುಮ್ಮನೆ ಹೋಗಿದ್ದೆ. ತವ್ರ ಮನೆಗೆ ಹೋಗೋ ಕಾರಣ ಬೇಕಾ? ಕಾರಣ ಅಂತಲ್ಲ, ಅತ್ತೆ ಮಾವ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಆಕ್ಚುಲಿ ನಾನು ಹೇಳೋದು ಮರ್ತ್ಬಿಟ್ಟೆ, ನಿನ್ನೆ ಅಪ್ಪ ಕಾಲ್ ಮಾಡಿದ್ರು ಹಬ್ಬಕ್ಕೆ ಮನೆಗೆ ಬನ್ನಿ ಅಂತ ಕರೆಯೋಕ್ಕೆ. ಅತ್ತೆಗೆ ಮೈ ಹುಷಾರಿಲ್ಲ, ನಾವು ಬರೋಕ್ಕಾಗಲ್ಲ ಅಂತ ಹೇಳಿದೆ. ಹೇಗೂ ಹಬ್ಬಕ್ಕೆ ಹೋಗ್ತಿಲ್ವಲ್ಲ, ಅದಕ್ಕೆ ಇವತ್ತು ಹೋಗಿ ಬಂದೆ. ಯಾಕಂದ್ರೆ ನೇರವಾಗಿ ಹೋಗದೆ ಇದ್ರೆ ಎಷ್ಟೊಂದು ವಿಷಯಗಳು ಕಣ್ಣಿಗೆ ಕಾಣಲ್ವಲ್ಲ. ಅಂದ್ರೆ ಫೋನಲ್ಲಿ ಮಾತಾಡಿದ್ರೆ ಕಿವಿಗೆ ಮಾತ್ರ ಕೆಲಸ ಇರುತ್ತೆ, ಕಣ್ಣಿಂದ ನೋಡೋಕ್ಕಾಗಲ್ಲ. ಐ ಮೀನ್ ವಿಡಿಯೋ ಕಾಲ್ ಮಾಡ್ಬೋದು, ಆದರೂ ನೇರವಾಗಿ ಮೀಟ್ ಮಾಡ್ದಂಗೆ ಆಗಲ್ವಲ್ಲ, ಅದಕ್ಕೆ ಹೋಗಿ ಬಂದೆ. ಅವ್ರು ನೋಡ್ದಾಗೂ ಆಯಿತು, ಮಾತಾಡ್ದಾಗೂ ಆಯಿತು. ನಾನು ಏನಕ್ಕೆ ಹೋಗಿದ್ದೆ ಅನ್ನೋದು ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಗೌತಮವ್ರೆ. ದೊಡ್ಡ ಯುದ್ಧನ ಗೆದ್ದು ಬಂದಿರೋ ಫೀಲ್ ಇದೆ ನನಗೆ. ಬನ್ನಿ, ರೆಸ್ಟ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.